ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಾನು ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ, ಮಿಥುನ, ತುಲಾ, ಕನ್ಯಾ ಇದರ ರಾಶಿಗಳ ಬಗ್ಗೆ ಪ್ರಿಡಿಕ್ಷನ್ನ ಮಾಡಿಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋಗಳನ್ನು ಹೋಗಿ ನೋಡ್ಕೊಂಡು ಬನ್ನಿ. ಈ ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿ, ಧನಸ್ಸು ರಾಶಿ ಮತ್ತು ಮಕರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಮೊದಲನೇದಾಗಿ ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಅನಾರೋಗ್ಯ ಕಾಡುತ್ತೆ ಸ್ವಲ್ಪ. ಅದರ ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ಇರಬೇಕು. ಉದ್ಯೋಗದಲ್ಲಿ ಚೆನ್ನಾಗಿದೆ. ಬೇರೆಯವ್ರ ಕೆಳಗೆ ಕೆಲಸ ಮಾಡೋದು ಅಂಥವ್ರಾಗಲಿ ಅಥವಾ ಸ್ವಂತ ಉದ್ಯೋಗ ಮಾಡೋದಾಗಲಿ ಅವರೆಲ್ಲರಿಗೂ ಉತ್ತಮ ಲಾಭವನ್ನೇ ಸಹ ಇರುತ್ತೆ. ಮತ್ತು ನೀವು ಏನಾದರೂ ವೈಯಕ್ತಿಕ ಕೆಲಸಗಳು ಮಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಅಡೆತಡೆಗಳು, ವಿಘ್ನಗಳು ಕಾಡುವಂಥದ್ದಾಗುತ್ತೆ. ವಿಘ್ನ ನಿವಾಹಕನಾದ ಗಣೇಶನಿಗೆ ಒಂದು ಪೂಜೆ ಸಲ್ಲಿಸಿ ಗರ್ಕೆ ಅರ್ಪಿಸಿ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ರೆ ತಕ್ಕ ಮಟ್ಟಿಗೆ ವಿಘ್ನಗಳನ್ನು ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಹಣಕಾಸಿನಲ್ಲಿ ಅಭಿವೃದ್ಧಿ, ನೀವೇನೇ ಕೆಲಸ ಮಾಡಿದ್ರೂ ಸ್ವಲ್ಪ ಅಧಿಕ ಅಭಿವೃದ್ಧಿ ಆಗುವಂಥದ್ದು, ಅಧಿಕ ಹಣ ಲಾಭ ಆಗುವಂಥದ್ದು ಇರುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನೋಡ್ತೀರಾ. ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ. ಯಾರ್ಯಾರೆಲ್ಲ ಎಕ್ಸಾಮ್ಸ್ ಬರಿತಾ ಇದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದ್ದೀರಾ ಅವರೆಲ್ಲ ಉತ್ತಮ ಅಂಕಗಳನ್ನು ಗಳಿಸುವಂಥದ್ದಾಗುತ್ತೆ. ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ. ಅವರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ, ಟೈಮಿಗೆ ಊಟ ತಿಂಡಿ ಅದನ್ನೆಲ್ಲ ನೋಡ್ಕೊಳ್ಳೋದಾಗಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಅವರು ಆರೋಗ್ಯನ ಕಾಪಾಡ್ಕೋಬೋದು. ಮತ್ತು ವಿದೇಶಕ್ಕೆ ಟೂರ್ ಹೋಗಬೇಕು ಅಂತ ಏನಾದರೂ ಅಂದ್ಕೋತಾ ಇದ್ದರೆ ನೀವು ಈ ತಿಂಗಳು ಟ್ರೈ ಮಾಡಿ ಹೋಗಿ ಬರ್ಬೋದು. ಮತ್ತು ತಂದೆಯ ಆರೋಗ್ಯದಲ್ಲೂ ಸ್ವಲ್ಪ ಕಾಳಜಿ ಇರಬೇಕು. ಅವರ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಆಗುವಂಥದ್ದು ಇರುತ್ತೆ. ಮಿತ್ರರ ಭೇಟಿ ಮನಸ್ಸಿಗೆ ಸಂತೋಷವಾಗುತ್ತೆ. ನಿಮ್ಮ ಹಳೆ ಫ್ರೆಂಡ್ಸ್ಗಳನ್ನ ಮೀಟ್ ಆಗ್ತೀರಾ ಅಥವಾ ಹೊಸ ಫ್ರೆಂಡ್ಸ್ಗಳು ಮಾಡ್ಕೊಳ್ಳೋದಾಗಲಿ ಈ ಥರದ್ದೆಲ್ಲ ಆಗುತ್ತೆ. ಅದರಿಂದ ನಿಮಗೇನೋ ಒಂಥರ ರಿಲ್ಯಾಕ್ಸ್ಡು, ಮನಸ್ಸಿಗೆ ಸಂತೋಷ, ಅವ್ರ ಜೊತೆ ಆಚೆ ಹೋಗಿ ಬರೋದು ಅದನ್ನೆಲ್ಲ ಮಾಡ್ತೀರಾ. ಮತ್ತು ಮೆಡಿಟೇಷನ್ ಮಾಡಿ ಒಳ್ಳೆಯದಾಗುತ್ತೆ. ನಿಮಗೆ ಮನಸ್ಸು ಕಾಮ್ ಆಗಿರುತ್ತೆ. ಸ್ಟ್ರೆಸ್ ಏನೇನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಂತಾಗುತ್ತೆ. ಎಕ್ಸಸೈಸ್ ಮಾಡಿ, ಅದು ಸಹ ನಿಮಗೆ ಒಳ್ಳೆಯದಾಗುತ್ತೆ. ಪರಿಹಾರ ಏನು ಮಾಡಬೇಕು ನೀವು ಅಂತಂದರೆ ಆದಿತ್ಯ ಹೃದಯ ಮಂತ್ರನ ಪಠಿಸ್ತಾ ಬಂದರೆ ದಿನ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮಗೆ ಆಗ ಗುರುಬಲ ಇಲ್ಲ. ಸ್ವಲ್ಪ ಉದ್ಯೋಗದಲ್ಲಿ ತೊಂದರೆ ಅಥವಾ ಕಿರಿಕಿರಿ ಅನ್ನೋದು ಇರುತ್ತೆ. ಸಹ ಉದ್ಯೋಗಿಗಳಿಂದ ಅಥವಾ ನಿಮ್ಮ ಮೇಲಿನ ಮ್ಯಾನೇಜರ್, ಬಾಸ್ ಯಾರೇ ಆಗಲಿ ಅವ್ರುಗಳಿಂದ ಸ್ವಲ್ಪ ಜಾಸ್ತಿ ಒತ್ತಡ, ಸ್ಟ್ರೆಸ್ಸು, ಆಮೇಲೆ ಕೆಲಸ ನಿಗಾ ಒಟ್ಟು ನಿಮಗೆ ಸಹ ಮಾಡೋಕ್ಕಾಗಲ್ಲ, ಆ ಥರದ್ದೆಲ್ಲ ಇರುತ್ತೆ. ಇದು ಸ್ವಲ್ಪ ದಿನ ಅಷ್ಟೇ. ಈ ದಿನಗಳನ್ನು ತಳ್ಳಿ ಹಾಕ್ಕೊಳ್ತಾ ಹೋದರೆ ಮುಂದೆ ನೀವು ತುಂಬ ಚೆನ್ನಾಗಿರೋ ದಿನಗಳನ್ನು ನೋಡ್ತೀರಾ. ಕೆಲಸ ಹಳೇದು ಕಳೆದುಕೊಳ್ಳುವ ಚಾನ್ಸಸ್ಸು ಸಹ ಇರುತ್ತೆ. ಯಾವುದೇ ಕೆಲಸ ಆಗಲಿ ನನ್ನ ಕೈಲಿ ಆಗ್ತಿಲ್ಲ ಅಂತ ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೊಳ್ಳೋಣ ಅನ್ನೋದಂತಹ ಇದಕ್ಕೆ ಹೋಗಬೇಡಿ. ಏನು ಕೆಲಸ ಇದೆ ಅದೇ ಕೆಲಸನ ಕಷ್ಟ ಆಗಲಿ ಏನೇ ಆಗಲಿ ಮಾಡ್ಕೋತಾ ಹೋಗಿ ಮುಂದೆ ಒಳ್ಳೆ ಕೆಲಸ ಸಿಗುವಂಥದ್ದು ಇರುತ್ತೆ. ಆವಾಗ ಟ್ರೈ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಈಗ ಸದ್ಯಕ್ಕೆ ಹೊಸ ಕೆಲಸ ಹುಡ್ಕೋದಾಗಲಿ ಅಥವಾ ಬೇರೆ ಬಿಸ್ನೆಸ್ ಮಾಡೋಣ ಅನ್ನೋದಾಗಲಿ ಅದನ್ನೆಲ್ಲ ಕೈ ಹಾಕಕ್ಕೆ ಹೋಗಬೇಡಿ. ಇರೋ ಕೆಲಸನೇ ಕಾಪಾಡ್ಕೊಂಡು ಹೋಗೋದ್ರೆ ಒಳ್ಳೆಯದಾಗುತ್ತೆ. ಕೆಲಸದಲ್ಲಿ ಸಮಸ್ಯೆ ಇರುತ್ತೆ ಸ್ವಲ್ಪ. ನೋಡಿಕೊಂಡು ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡಿ, ಕೆಲಸನ ನಿಷ್ಠೆಯಿಂದ ಮಾಡಿ, ಫೋಕಸ್ ಆಗಿ ಮಾಡಿ. ಆತುರದಿಂದ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ನೋಡ್ತೀರಾ. ಸ್ವಲ್ಪ ಮೌನವಾಗಿರಿ. ಯಾರ ಜೊತೆನೂ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಪೂಜೆಯಿಂದ ಪುನಸ್ಕಾರಗಳನ್ನೆಲ್ಲ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿ ಪಾತ್ರರಿಂದ ನೋವು, ನಿಮ್ಮ ಸಂಗಾತಿಯಿಂದಾಗಲಿ ಅಥವಾ ಅಪ್ಪ ಅಮ್ಮನಿಂದಾಗಲಿ ಏನೋ ಒಂದು ಹೇಳಕ್ಕೆ ಹೋಗ್ತಾರೆ. ಅದು ಏನೋ ಒಂದು ಆಗ್ಬಿಟ್ಟು ನೀವು ತಪ್ಪಾಗಿ ತಿಳ್ಕೊತೀರಾ, ಬೇಜಾರಾಗುತ್ತೆ, ನೋವು ಆಗುತ್ತೆ. ಅದಕ್ಕೆ ಸ್ವಲ್ಪ ಮೌನವಾಗಿದ್ದರೆ ಈ ತಿಂಗಳು ಒಳ್ಳೆಯದು. ಖರ್ಚು ಜಾಸ್ತಿ ಇರುತ್ತೆ. ಹಣ ಕೈಯಲ್ಲೇ ನಿಲ್ಲಲ್ಲ. ಏನು ದುಡ್ಡು ಬರುತ್ತೋ ಅದು ನೀರಿನ ಥರ ಖರ್ಚಾಗ್ತಾ ಹೋಗುತ್ತೆ. ಯಾವುದು ಸಹ ಸೇವ್ ಮಾಡೋವಂಥದ್ದಾಗಲ್ಲ ನಿಮಗೆ ಈ ತಿಂಗಳು. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ಅಂದರೆ ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಆಗಲೇ ಹೇಳ್ದಂಗೆ ಅದಕ್ಕೇನಿಗೂ ಕೈ ಹಾಕಕ್ಕೆ ಹೋಗಬೇಡಿ. ಮತ್ತು ಯಾರಿಗೂ ಸಹ ಸಾಲ ಕೊಡೋದಾಗಲಿ ಅಥವಾ ಸಾಲ ಇಸ್ಕೊಳ್ಳೋದಾಗಲಿ ಅವೆರಡನ್ನೂ ಸಹ ಮಾಡಬೇಡಿ. ಸಾಲ ಕೊಟ್ಟರೆ ನಿಮಗೆ ದುಡ್ಡು ವಾಪಸ್ ಬರಲ್ಲ. ಸಾಲ ಮಾಡಿದ್ರೆ ನಿಮ್ಮಿಂದ ನಿಮಗೆ ತುಂಬಾ ಹಿಂಸೆ ಅನುಭವಿಸ್ಬೇಕಾಗುತ್ತೆ. ಮತ್ತು ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅವರು ಅನಾರೋಗ್ಯದಿಂದ ಬಳಲುವಂಥದ್ದಾಗುತ್ತೆ. ಆತುರದ ನಿರ್ಧಾರ ಈ ತಿಂಗಳು ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ತುಂಬ ಯೋಚನೆ ಮಾಡಿ ತೊಗೊಳ್ಳೋದು ಬೆಟರ್. ಮತ್ತು ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಕಿರಿಕಿರಿ ಇರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಸ್ವಲ್ಪ ಕಮ್ಮಿ ಮಾಡಿಬಿಡಿ. ಅದೇ ಬೆಸ್ಟು. ಒಂದು ಚಿಕ್ಕರಿಂದ ದೊಡ್ಡದು ಹಾಕೋದು ಬೇಡ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಮತ್ತು ದೇವಸ್ಥಾನಕ್ಕೆ ಭೇಟಿ ನೀಡಿ ಮೆಡಿಟೇಷನ್ ಮಾಡಿ. ವಿದ್ಯಾರ್ಥಿಗಳಿಗೆ
ವಿದ್ಯಾರ್ಥಿಗಳಿಗೆ ಸಹ ಈ ತಿಂಗಳು ಸ್ವಲ್ಪ ಚೆನ್ನಾಗಿದೆ, ಹೇಳ್ಕೊಳ್ಳೋಂಥದ್ದೇನಿಲ್ಲ ಅಂದ್ರೂ ಪರವಾಗಿಲ್ಲ, ತುಂಬ ಉತ್ತಮ ಅಂಕಗಳನ್ನು ಗಳಿಸ್ತೀರಾ. ನೀವೇನು ಪರಿಹಾರ ಮಾಡಬೇಕು ಅಂದರೆ ಕಪ್ಪು ಎಳ್ಳು ಯಾವುದಾದ್ರೂ ದೇವಸ್ಥಾನಕ್ಕೆ ಶನಿವಾರ ಕೊಡಿ, ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಮಕರ ರಾಶಿಯವರು, ಉದ್ಯೋಗದಲ್ಲಿ ಸಾಧಾರಣ ಫಲ ಇರುತ್ತೆ, ಮಾತಿನಿಂದ ಸಮಸ್ಯೆ, ನಿಮ್ಮ ಮಾತಿನಿಂದ ನಿಮಗೆ ಸಮಸ್ಯೆ ಕಾಡುತ್ತೆ. ಯಾರ ಹತ್ರ ಬಾಸ್ ಹತ್ರ ಮಾತಾಡೋಕೆ ಹೋಗಿ ಏನೋ ಒಂದು ಮಾತಾಡಿ ನಿಮ್ಮ ಬಾಸ್ ತಪ್ಪು ತಿಳ್ಕೊಂಡು ಬೇರೆ ಥರ ಟರ್ನ್ ಆಗಿ ನಿಮಗೆ ಅದರಿಂದ ಸಮಸ್ಯೆ ಆಗುತ್ತೆ. ಹತ್ತಿರದ ಪ್ರಯಾಣ ಇರುತ್ತೆ, ಸ್ವಲ್ಪ ಎಲ್ಲಾದರೂ ಹೋಗಿ ಬರುವಂಥದ್ದಾಗುತ್ತೆ, ಹತ್ತಿರದ ದೇವಸ್ಥಾನಗಳು ಅಥವಾ ಸ್ಮಾಲ್ ಪಿಕ್ನಿಕ್ ಆ ಥರದ್ದೆಲ್ಲ ಹೋಗಿ ಬರ್ತೀರಾ. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ತಾಯಿಯ ಆರೋಗ್ಯದ ಮೇಲೆ ಸ್ವಲ್ಪ ಏರುಪೇರುವಂಥದ್ದಾಗುತ್ತೆ. ಬಿ ಪಿ ಶುಗರ್ ಇದ್ದವ್ರ ಬಗ್ಗೆ ಸ್ವಲ್ಪ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ಕೊಡುವಂಥದ್ದು, ಊಟ ತಿಂಡಿ ಕೊಡುವಂಥದ್ದು ನೋಡ್ಕೊಳ್ಳೋದು ಬೆಟರು. ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಹೆಚ್ಚು, ಬಟ್ ಫೋಕಸ್ಡ್ ಇರಬೇಕು. ಸೋಂಬೇರಿತನ ಕಾಡುತ್ತೆ ಮತ್ತು ಮನಸ್ಸು ಚಂಚಲ ಇರುತ್ತೆ. ಓದೋ ಕೂತ್ಕೊಂಡ್ರೆ ಏನೋ ಬೇರೆ ಯೋಚನೆ ಮಾಡ್ತೀರಾ, ಆ ಥರದ್ದೆಲ್ಲ ಆಗುವಂಥದ್ದಾಗುತ್ತೆ. ಸೊ ನೋಡಿಕೊಂಡು ಫೋಕಸ್ಡ್ ಆಗಿ ಇದ್ಕೊಂಡು ಓದಿದ್ರೆ ಬೆಟರು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಸೊ ನಾನು ಹೇಳ್ದಂಗೆ ಸ್ವಲ್ಪ ಸಂಗಾತಿಯೊಂದಿಗೆ ಕಿರಿಕಿರಿ ಆಗುತ್ತೆ. ಏನೋ ಮಾತಾಡೋಕೆ ಹೋಗಿ ಕೋಪಗೊಂಡು ಜಗಳ ಆಡಿಕೊಂಡು ಚಿಕ್ಕದ್ರಿಂದ ದೊಡ್ಡದು ಮಾಡ್ಕೊಳ್ಳೋದು ಬೇಡ, ಮೌನವಾಗಿರಿ. ಈ ತಿಂಗಳು ಒಳ್ಳೆಯದು. ರೆಸ್ಟ್ಲೆಸ್ನೆಸ್ ಇರುತ್ತೆ, ತುಂಬ ಪರಿಶ್ರಮ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ, ಅದಕ್ಕೆ ದೇಹಕ್ಕೆ ಆಯಾಸ ಇರುತ್ತೆ, ಮನಸ್ಸಿಗೆ ಸ್ವಲ್ಪ ಚಿಂತೆ ಕಾಡುತ್ತೆ. ಕೆಲಸ ಬಿಡಬೇಕು, ತುಂಬ ಕೆಲಸ ಇದೆ ಅನ್ನುವಂಥದ್ದು ಮನಸ್ಥಿತಿ ಬರುತ್ತೆ. ಏನೂ ಕೆಲಸ ಬಿಡೋದಾಗಲಿ ಬೇರೆ ಕೆಲಸ ಹುಡ್ಕೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಇರೋ ಕೆಲಸನೇ ಕಾಪಾಡಿಕೊಂಡು ಹೋದರೆ ಒಳ್ಳೆಯದು. ಮುಂದೆ ದಿನಗಳಲ್ಲಿ ನೋಡ್ಬೋದು, ಸದ್ಯಕ್ಕೆ ಬೇಡ. ಮತ್ತು ದೇಹಕ್ಕೆ ಆಯಾಸ ಸುಸ್ತು ಇರುತ್ತಲ್ವ, ಸ್ವಲ್ಪ ಮೆಡಿಟೇಷನ್ ಮಾಡೋದು, ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಧ್ಯಾನ ಮಾಡೋದು ಮಾಡಿ ಒಳ್ಳೆಯದಾಗುತ್ತೆ. ನೀವೇನು ಮಾಡಬೇಕು ಪರಿಹಾರವಾಗಿ ಅಂದರೆ ಹನುಮಾನ್ ಚಾಲೀಸ್ನ ದಿನಾ ಪಠಿಸ್ತಾ ಬರಬೇಕು. ನಿಮಗೆ ಪಠಿಸೋಕ್ಕೆ ಕಷ್ಟ ಆಗುತ್ತೆ, ನನಗೆ ತಪ್ಪು ಮಾಡ್ತೀನಿ ಅಂತ ಆದರೆ ಕೇಳಿಸ್ಕೊಳ್ಳಿ.